ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ರುಚಿ ಪಯಣಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯಲ್ಲಿ ಎಗ್ ಕರಿ ಅಂತಲೇ ಹೇಳ್ಬೋದು ಮಾಡಿದ್ದೀನಿ. ಅದನ್ನು ಯಾವೆಲ್ಲ ಪ್ರೋಸೆಸ್ಸಲ್ಲಿ ನಾನು ಮಾಡಿದೆ, ಯಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಬಳಸಿದೆ ಮತ್ತು ಮಾಡುವಂಥ ವಿಧಾನ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಒಂದು ಟೈಮಿಗೆ ನಮಗೆ ಇಡ್ಲಿಗಾಗಲಿ, ದೋಸೆಗಾಗಲಿ, ಬಿಸಿ ಮುದ್ದೆಗಾಗಲಿ, ಬಿಸಿ ಬಿಸಿ ಅನ್ನಕ್ಕಾಗಲಿ ಮತ್ತು ಪೂರಿ, ದೋಸೆ ಏನಕ್ಕಾದ್ರೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದು ಮಾಡುವಂಥ ಪ್ರೋಸೆಸ್ ಏನಿದೆಯಲ್ಲ ಅದೇ ರೀತಿ ಮಾಡಿದ್ರೆ ಇದೇ ಟೇಸ್ಟ್ ಬರುತ್ತೆ. ಹೊಸ ರೀತಿಯಲ್ಲಿ ಅಂತ ಹೇಳಿದ್ದೀನಿ, ಬನ್ನಿ ನೋಡೋಣ. ಆಗಿದ್ದರೆ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಒಂದು 3 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ 3 ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನೋಡಿ, ಕೈ ಆಡಿಸ್ತಾನೆ ಇರಬೇಕಾಗತ್ತೆ. 1-2 ನಿಮಿಷ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಹುರ್ಕೋಬೇಕು. ಅದನ್ನು ನಾವೆಷ್ಟು ನೀಟಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. 1-2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿಯನ್ನು ಕೂಡ ಹಾಕೋತೀನಿ. ನೋಡಿ, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ. ಯಾಕೆ ಅಂದರೆ ಬೆಳ್ಳುಳ್ಳಿಗಿಂತ ಶುಂಠಿ ಪ್ರಮಾಣ ಕಡಿಮೆ ಇರಬೇಕು. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಒಂದೇ ಒಂದು ಟೊಮೊಟೊನ ಇದಕ್ಕೆ ಹಾಕೋತೀನಿ ನಾನು. ದಪ್ಪ ಗಾತ್ರದ್ದಾದರೆ 1 ಸಾಕು. ಇದಕ್ಕೆ ಸಣ್ಣದಾಗಿರೋದ್ರಿಂದ 2 ಹಾಕ್ಕೊಂಡಿದ್ದೀನಿ. 1 ಸಾಕಾಗುತ್ತೆ ದಪ್ಪದು. ಇಷ್ಟು ಕ್ವಾಂಟಿಟಿಗೆ ನಾವು ಮಾಡ್ತಾ ಇರೋದು. ಎಷ್ಟು ಜನಕ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಮಸಾಲೆಗಳನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಇದನ್ನು ಸೈಡ್ಗೆ ಆರಲಿಕ್ಕೆ ಬಿಟ್ಬಿಡೋಣ. ಬನ್ನಿ, ಈಗ ಒಂದು ಸಣ್ಣದಾಗಿ ಜಾರಲ್ಲಿ ರುಬ್ಕೊಳ್ಳೋಣ. ನಾನು ಒಂದು ಅರ್ಧ ಹೋಳಲ್ಲಿ ಅರ್ಧ ಆಗೋಷ್ಟು ಕಾಯಿ ತಗೊಂಡಿದ್ದೀನಿ. ಜೊತೆಗೆ ಒಂದು 6-7 ಗೋಡಂಬಿಯನ್ನು ತಗೊಂಡಿದ್ದೀನಿ. ಇದರಲ್ಲಿ ಗೋಡಂಬಿ ಹಾಕೋದ್ರಿಂದ ತುಂಬಾ ರಿಚ್ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಕಡಲೆ ಯೂಸ್ ಮಾಡ್ಕೊಳ್ಳಿ. ಜೊತೆಗೆ ಗಸಗಸೆ 1 ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ. ನೀವು ಇದೇ ಮೆಥಡಲ್ಲಿ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಮಾಡಿ ಅದನ್ನು ಸೈಡ್ಗೆ ಎತ್ತಿಟ್ಟು, ಈಗ ತಣ್ಣಗಾಗಿತ್ತು ಮಸಾಲೆ, ಅದನ್ನು ರುಬ್ಕೊಂಡಿದ್ದೀನಿ. ನೈಸಾಗಿ ಪೇಸ್ಟ್ ಮಾಡಿ 2 ಸೈಡ್ಗೆ ಎತ್ತಿಟ್ಕೊಂಡೆ. ಈಗ ಬಾಣಲೆಗೆ ಪುನಃ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಸ್ ಇಟ್ ಈಸ್ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಆ ಗ್ರೇವಿ ಆಗ್ಬೋದು, ಯಾವುದೇ ಪದಾರ್ಥ ಆಗ್ಬೋದು, ನೀಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದ್ರ ಜೊತೆಗೆ ನಾನು ಮಟನ್ ಸಾಂಬಾರು ಪೌಡರನ್ನು 1.5 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಮಸಾಲೆಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕಬೇಕು. ನೀವು ಮನೆಯಲ್ಲಿ ಮಾಡಿಸಿಲ್ಲ ಅಂದರೆ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕ್ಕೋಬೋದು. ಗರಂ ಮಸಾಲ ಏನೂ ಅವಶ್ಯಕತೆ ಇಲ್ಲ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸಾಂಬಾರು ಪೌಡರನ್ನ ಯಾಕೆ ಫ್ರೈ ಮಾಡಬೇಕು ಅಂತಂದರೆ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ ಮತ್ತು ಸಾಂಬಾರು ಬೇಗ ಬೇಯುತ್ತೆ ಅಂತೇಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಮತ್ತು ಇದು ನಾವು ಆಡಿಸಿಟ್ಕೊಂಡಿದ್ವಲ್ಲ, ಹುರಿದು ಅದನ್ನು ರುಬ್ಬಿ ಇಟ್ಟಿರುವಂಥ ಮಸಾಲೆನ ಫಸ್ಟು ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಅದು ಜಾಸ್ತಿ ಕುದಿಬೇಕು ಅನ್ನುವಂಥದ್ದು ಏನಿಲ್ಲ. ಮಿಕ್ಸಿ ಜಾರನ್ನು ತೊಳೆದಂಥ ನೀರನ್ನು ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಅದನ್ನು ಬಿಡೋಣ. ಅದನ್ನು ನೋಡಿ, ಈ ರೀತಿ ಅದನ್ನು ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಅದು ಚೆನ್ನಾಗಿ ಕುದಿಯುವಾಗಲೂ ಅಷ್ಟೇ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಾದ ನಂತರ ಕುದೀತಾ ಇದೆಯಲ್ವಾ, ಈಗ ಇದಾದ ನಂತರ ನಾವೇನು ಮಾಡಬೇಕಂದ್ರೆ ಕಾಯಿ ಜೊತೆ ಗೋಡಂಬಿ ಗಸಗಸೆ ರುಬ್ಬಿದ್ವಲ್ವ ಅದನ್ನು ಈ ಖಾರದೊಳಗೆ ಹಾಕ್ತೀವಿ. ನೋಡಿ, ಆಗಲೇ ನೋಡೋದಕ್ಕೆ ಒಂದು ಅಂದನೇ ಬರುತ್ತೆ ಅದು. ಈಗ ನೋಡಿ, ಇದನ್ನು ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡೋಣ. ಬೇಯೋದಕ್ಕೆ ಬಿಟ್ಟರೆ ಕುದೀತಾ ಇದೆ. ಈಗ ಕುದೀತಾ ಇರುವಂಥದ್ದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮೇಲೆ ಕೆಳಗೆ ಮಾಡಬೇಕು. ಯಾಕೆಂದರೆ ನೀರನ್ನು ನಾವು ಜಾಸ್ತಿ ಹಾಕಿರಲ್ವಲ್ಲ, ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತೇಳಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಈಗ ನೋಡಿ, ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ನೋಡಬಹುದು ನೀವು, ನಾವೇನು ಕಾಯಿ ಗೋಡಂಬಿ ಗಸಗಸೆ ಹಾಕಿರುವಂಥದ್ದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಅದರಲ್ಲಿರುವಂಥ ನೋಡೋದಕ್ಕೆ ಒಂದು ಅಂದ ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಕೇಸರಿ ಕಲ್ಲರ್ಗೆ ವೈಟ್ ಮಿಕ್ಸ್ ಆದಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೋ ಆ ರೀತಿ ಬಂದಿದೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಖಾರ ರುಬ್ಬಿದ್ವಲ್ಲ ಜಾರು, ಅದರಲ್ಲಿರುವಂಥ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ರೆ ಸಾಕು. ಜಾಸ್ತಿ ತೆಳುವಾಗೋದು ಬೇಡ. ಯಾಕೆಂದರೆ ಅದು ಗ್ರೇವಿ ಆಗಿರೋದ್ರಿಂದ
ಜಾಸ್ತಿ ತೆಳುವಾಗೋದು ಬೇಡ. ತೆಳುವಾದರೆ ಅದು ಸಾಂಬಾರಾಗಿಬಿಡತ್ತೆ, ಜೊತೆಗೆ ರುಚಿ ಅನ್ನೋದು ಇರೋದಿಲ್ಲ. ಎಷ್ಟು ನೋಡಿ ನಾನು ಎಷ್ಟು ನೀರು ಹಾಕ್ತೆ ಅಷ್ಟೇ ಸಾಕಾಗತ್ತೆ. ಇಷ್ಟೇ ಒಂದು 6-7 ಜನಕ್ಕಾಗತ್ತೆ. ತುಂಬಾ ತಿಕ್ನೆಸ್ ಆಗಿರೋದ್ರಿಂದ ಅದು ಜಾಸ್ತಿ ಖರ್ಚಾಗೋದಿಲ್ಲ ಸಾಂಬಾರು ಗ್ರೇವಿ. ಹಾಗಾಗಿ ನೋಡಿ ಚೆನ್ನಾಗಿ ಕುದೀತಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಬಿಟ್ಬಿಡಬೇಕಾಗತ್ತೆ. ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಬೇಕು. ಗ್ರೇವಿ ಕಡಿಮೆ ಇರುತ್ತೆ ಅಲ್ವಾ, ನಾವು ಸಾಂಬಾರ್ಗೆ ಹಾಕುವಷ್ಟು ಒಂದೊಂದು ಇಡೀನೇ ಹಾಕ್ಬಿಟ್ರೆ ಉಪ್ಪಾಗಿಬಿಡುತ್ತೆ. ನಾವು ಆ ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳೋಣ. ಸಪ್ಪೆ ಆದರೆ ಪುನಃ ಹಾಕ್ಕೋಬೋದು, ಉಪ್ಪಾದರೆ ತುಂಬಾ ಅದು ರುಚಿನೇ ಹೋಗಿಬಿಡತ್ತೆ. ಹಾಗಾಗಿ ಅದು ಒಂದು ಕುದಿ ಬರೋದಕ್ಕೆ ಬಿಡೋಣ, ಯಾಕೆಂದರೆ ಉಪ್ಪು ಹಾಕಿರುವಂಥದ್ದು ಕುದಿಬೇಕು. ನೆಕ್ಸ್ಟ್ ಪ್ರೋಸೆಸ್ ಏನಂತಂದರೆ, ಒಂದು ಕಪ್ಪಿಗೆ ಮೊಟ್ಟೆಯನ್ನು ಬಿಟ್ಟು ಒಂದೊಂದೇ ಪಕ್ಕದಲ್ಲಿ ಒಂದ್ರ ಮೇಲೆ ಒಂದು ಹಾಕಬಾರ್ದು, ಪಕ್ಕದಲ್ಲೇ ಹಾಕಿದ್ರೆ. ಏನಕ್ಕೆ ಹಾಕೋದು ಅಂದರೆ ಮೊಟ್ಟೆ ಒಡೆದೋಗೋದಿಲ್ಲ, ನಾವು ಹೇಗೆ ಹಾಕಿರ್ತೀವಿ ಹಾಗೇ ಇರುತ್ತೆ. ಹಾಗಾಗಿ ನಾನು ಒಂದು 6 ಮೊಟ್ಟೆಯನ್ನು ಇದಕ್ಕೆ ಹಾಕ್ಕೊಂಡು ಇದು ಏನು ಮಾಡಬೇಕು, ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡಬೇಕು ಸಿಮ್ಮಲ್ಲಿಟ್ಟು. ಈಗ ನೋಡ್ತಾ ಇದ್ದೀರಾ ಎಣ್ಣೆ ಎಲ್ಲ ಮೇಲೆ ಬಂದು ಆಲ್ಮೋಸ್ಟ್ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದೋಗಿಬಿಟ್ಟಿದೆ. ಈಗ ಇದನ್ನು ಮೇಲೆ ಕೆಳಗೆ ಮಾಡಿ ಇನ್ನೊಂದು ಸ್ವಲ್ಪ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ನಮಗೆ ಯಾವುದ್ರ ಜೊತೆಗೆ, ಇಡ್ಲಿ ಜೊತೆಗಾಗಬಹುದು, ಮತ್ತು ದೋಸೆ ಜೊತೆಗೆ, ಪೂರಿ, ಚಪಾತಿ ಜೊತೆಗೆ, ಅನ್ನ ಮುದ್ದೆಗೂ ಕೂಡ ಇದು ಸೆಟ್ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಪ್ರೋಟೀನ್ ಭರಿತವಾದ ಮೊಟ್ಟೆ ಇರೋದರಿಂದ, ಮತ್ತು ಗೋಡಂಬಿ ಎಲ್ಲ ಪ್ರತಿಯೊಂದು ತೆಂಗಿನಕಾಯಿನೂ ಕೂಡ ಒಳ್ಳೆ ಫ್ಯಾಟೇ. ಹಾಗಾಗಿ ಸಂಪೂರ್ಣ ಆರೋಗ್ಯಕರವಾದ ಹೊಸ ರೀತಿಯ ಎಗ್ ಮಸಾಲ ಅಂತ ಹೇಳ್ಬೋದು, ಎಗ್ ಕರಿ ಅಂತ ಹೇಳ್ಬೋದು. ಇದು ಸರ್ವ್ ಮಾಡ್ತಾಯಿದ್ದೀನಿ, ತಿನ್ನೋದಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋಸ್ಗಳಲ್ಲಿ ಇನ್ನೂ ಹೆಚ್ಚು ತರಹದ ಅಡುಗೆಗಳ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.